ಅಂದ್ರೆ ಈ ಅಂಬಲಿನು ನಾವು ತಯಾರು ಮಾಡ್ಕೊಂಡ ವಿಧಾನ ಏನು, ಅದರಿಂದ ಪ್ರಯೋಜನಗಳೇನು, ಇದು ಪೂರ್ತಿ ತಿಳುವಳಿಕೆ ಇವತ್ತು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಇದ್ರ ಇರೋ ಸಂಬಂಧಿತ ಎಲ್ಲ ಅಂಶಗಳನ್ನು PPT ಮುಖಾಂತರ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ ಮೊದಲನೇದಾಗಿ ಸ್ನೇಹಿತರೆ. ಸೊ ತದನಂತರ ಏನ್ ಮಾಡ್ತೀವಿ, ಒಂದು ವಿಡಿಯೋನು ನಿಮ್ಗೆ ತೋರಿಸ್ತೀನಿ ನಾನು. ಒಂದು ವಿಡಿಯೋ ತೋರಿಸ್ತೀನಿ, ಆ ವಿಡಿಯೋಲ್ಲಿ ತಯಾರು ವಿಧಾನ ಕಂಪ್ಲೀಟ್ ಈ ಅಂಬಲಿ ತಯಾರು ವಿಧಾನ ನೀವು ನೋಡ್ಬೋದು. ಸೊ ಖಂಡಿತವಾಗಿ ಅದೆಲ್ಲ ನೋಡ್ಕೊಂಡು ಹೋಗೋಣ. ಈಗ ಒಂದು PPTಯಲ್ಲಿ ನಿಮ್ಗೆ ಎಲ್ಲ ಅಂಶಗಳನ್ನ ನಾನು ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಈ ಅಂಬಲಿ ಬಗ್ಗೆ. ಸ್ನೇಹಿತರೆ, ನೀವು ಚಿತ್ರದಲ್ಲಿ ನೋಡ್ಬೋದು ಇಲ್ಲಿ ಆ ಚಿತ್ರದಲ್ಲಿ ಇರುವಂತದ್ದು ಅಂಬಲಿ. ಅಂಬಲಿ ಆ ತರ ಕಾಣಿಸ್ತದೆ ತಯಾರಾಗಿದ ಮೇಲೆ, ಆಯ್ತಾ. ಆದ್ರೆ ಇದು ನೂರಾರು ವರ್ಷದಿಂದ ಈಗಾಗಲೇ ನಮ್ಮ ಭಾರತದಲ್ಲಿ ಒಂದು ಪ್ರಧಾನ ಆಹಾರ ಆಗಿದೆ. ಆದ್ರೆ ಆ ಆಹಾರವನ್ನು ಪ್ರತಿಯೊಬ್ಬರು ಏನ್ ಮಾಡ್ತಾ ಇದ್ರು, ತಮ್ಮ ಪ್ರದೇಶದಲ್ಲಿ ಏನ್ ಲಭ್ಯವಾಗ್ತಾ ಇದೋ ಆ ಧಾನ್ಯಗಳಿಂದ ಈ ಅಂಬಲಿ ತಯಾರು ಮಾಡ್ಕೊಂತಾ ಇದ್ರು. ಈ ಧ್ಯಾನವನ್ನು ಏನ್ ಮಾಡ್ಬೇಕಂದ್ರೆ, ಯಾವ್ದೇ ಧಾನ್ಯ ತಗೊಂಡಿದ್ರೆ ಧಾನ್ಯವನ್ನು ನೆನೆಸಿದ್ರೆ ಏನಾಗ್ತದೆ, ಅದ್ರ ಒಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ವೃದ್ಧಿ ಆಗಕ್ಕೆ ಅವಕಾಶ ಕೊಡುತ್ತೆ ಸ್ನೇಹಿತರೆ. ಅದರಿಂದ ಏನಾಗ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ನಾವು ಅದು ಸೇವನೆ ಮಾಡುವಾಗ. ಅದಕ್ಕೋಸ್ಕರನೇ ಯಾವುದೇ ಧಾನ್ಯವನ್ನು ಫಸ್ಟ್ ಏನ್ ಮಾಡ್ಬೇಕು, ನೆನೆಸ್ಬಿಡೋದು, ಚೆನ್ನಾಗಿ ನೆನೆಸ್ಬೇಕು. ಚೆನ್ನಾಗಿ ನೆನೆಸಿದ್ರೆ ಅದ್ರೊಳಗಡೆ ಒಳ್ಳೆ ಬ್ಯಾಕ್ಟೀರಿಯಾ ವೃದ್ಧಿ ಆಗತ್ತೆ, ಅದು ಅರ್ಥ ಮಾಡ್ಕೊಳ್ಳಿ. ನಮ್ಮ ಮಾನವ ದೇಹದಲ್ಲಿ ಎಲಿಮೆಂಟರಿ ಕೆನಾಲ್ ಅಂತ ಇರ್ತದೆ. ಅಂದ್ರೆ ನಾವು ಆಹಾರ ಕೊಟ್ಟು ಅಂದ್ರೆ ಆಹಾರ ನಾಳ ಅಂತ ಇರ್ತದಲ್ಲ, ಈ ಎಲಿಮೆಂಟರಿ ಕೆನಾಲ್ ಏನಾಗಿದೆ ಸ್ನೇಹಿತರೆ, ನೂರಾರು ಸಾವಿರಾರು ವರ್ಷದಿಂದ ಅದಕ್ಕೊಂದು ಅಭ್ಯಾಸ ಇದೆ. ಏನಂತಂದ್ರೆ ಗಂಜಿ ರೂಪದಲ್ಲಿ ಆಹಾರ ತಗೊಳ್ಳೋದು, ಅರ್ಥ ಮಾಡ್ಕೊಳ್ಳಿ. ಇತ್ತೀಚಿನ ಕಾಲದಲ್ಲಿ ನಾವು ಘನ ಪದಾರ್ಥದಾಗಿ ನಾವು ಜಾಸ್ತಿ ಊಟ ಸೇವನೆ ಮಾಡ್ತಾ ಇದ್ವಿ ಅಲ್ವಾ. ಪ್ರತಿಯೊಂದು ಘನ ಪದಾರ್ಥವಾಗಿ ತಗೊಂತಾ ಇದ್ವಿ. ಆದ್ರೆ ಸಾವಿರಾರು ವರ್ಷದಿಂದ ನಮ್ಮ ಈ ಎಲಿಮೆಂಟರಿ ಕೆನಾಲ್, ಈ ಆಹಾರ ನಾಳಕ್ಕೆ ಏನು ಒಂದು ಅಭ್ಯಾಸ ಇತ್ತು ಅಂತಂದ್ರೆ, ಅವಾಗ ಗಂಜಿ ರೂಪದಲ್ಲಿ ಜಾಸ್ತಿ ಆಹಾರ ತಗೊಂತಾ ಇದ್ವಿ. ಅದು ಹಂಗೆ ನೆನ್ಪಿಟ್ಕೊಂತದೆ, ಅದು ಮರೆಯಕ್ಕಾಗಲ್ಲ. ಈಗ ಏನಾಗ್ತದೆ, ನಮ್ಮ ಆಹಾರ ಪದ್ಧತಿ ಏನೇ ಆಗಿರ್ಲಿ, ಬಟ್ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಮತ್ತೆ ಈ ಎಲಿಮೆಂಟರಿ ಕೆನಾಲು ಎಲ್ಲದಕ್ಕೂ ಏನಾಗ್ತದೆ ಅಂದ್ರೆ, ಅದಕ್ಕಿರುವಂತ ಆ ಅಲವಾಟು ಏನಿದೆಯೋ, ಆ ಗಂಜಿ ರೂಪದಲ್ಲಿ ತಗೊಳ್ಳೋಂತ ಅಂತ ಆ ಪದ್ಧತಿನೂ ಅದು ಮರೆಯಕ್ಕಾಗಲ್ಲ, ಅದು ಮರೆಯಲ್ಲ, ಅದು ಹಂಗೆ ಇರ್ತದೆ. ಅದಕ್ಕೋಸ್ಕರ ಈಗ ನಾವು ಗಂಜಿ ತಗೊಂಡಿದ್ರೆ ಖಂಡಿತವಾಗಿ ನಿಮ್ಗೆ ತುಂಬಾ ಒಳ್ಳೇದೇ ಮಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಗಂಜಿಯನ್ನು ಮಣ್ಣಿನ ಪಾತ್ರದಲ್ಲಿ ತಯಾರಿಸೋದು ತುಂಬಾ ಉತ್ತಮ. ಯಾಕಂದ್ರೆ ಆ ಮಣ್ಣಿನ ಪಾತ್ರಕ್ಕೆ ರಂಧ್ರಗಳಿರುತ್ತೆ ಅಲ್ವಾ. ಮತ್ತೆ ಅದಕ್ಕೂ ಖಾದಿ ಬಟ್ಟೆಯಿಂದ ಅದ್ರ ಮೇಲೆ ಮುಚ್ಚುತ್ತೀವಿ, ಅದು ಒಂದು ಒಳ್ಳೇದೇ. ಆದ್ರೆ ಈ ತರ 7 ಗಂಟೆಯಿಂದ 8 ಗಂಟೆ ಕಾಲ ಅದು ಮುಚ್ಚಿ ಆ ತರ ಪಕ್ಕಕ್ಕೆ ಇಟ್ಬಿಟ್ಟಿದ್ರೆ ಅದ್ರ ಒಳಗಡೆ ಏನಾಗ್ತದೆ, ಸೊ ಅದಕ್ಕೆ ರಂಧ್ರಗಳಿರ್ತದಲ್ಲ, ಆ ರಂಧ್ರಗಳಿಂದ ಏನ್ ಬರುತ್ತೆ, ಆ ಮಣ್ಣಿನ ಪಾತ್ರದಲ್ಲಿ ತಯಾರು ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ಮಣ್ಣಿನ ಪಾತ್ರಕ್ಕೆ ರಂಧ್ರಗಳಿರುತ್ತೆ. ಆ ರಂಧ್ರಗಳಿಂದ ಈ ಆಮ್ಲಜನಿ ಅಂದ್ರೆ ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಹೊರಗಡೆ ಹೋಗುತ್ತೆ. ಆ ಒಳಗಡೆ ಇರುವಂತ ಈ ಅಂಬಲಿ ಏನ್ ತಯಾರು ಮಾಡ್ತಾ ಇದೀವೋ ಕರೆಕ್ಟ್, ಖಂಡಿತವಾಗಿ ಅದಕ್ಕೆ ಹೆಚ್ಚು ಆಕ್ಸಿಜನ್ ಹೊರಗಡೆ ಹೋಗಿದ ತಕ್ಷಣ ಏನಾಗ್ತದೆ, ಆ ಆಕ್ಸಿಜನ್ ಇಂದ ಒಳ್ಳೆ ಬ್ಯಾಕ್ಟೀರಿಯಾನು ವೃದ್ಧಿ ಆಗಕ್ಕೆ ಅಂದ್ರೆ ಡೆವಲಪ್ ಆಗಕ್ಕೆ, ಅದರಲ್ಲೂ ಬ್ಯಾಕ್ಟೀರಿಯಾ ಬೆಳೆಯಕ್ಕೆ ಒಳ್ಳೆ ಅವಕಾಶ ಕೊಡ್ತಾ ಸ್ನೇಹಿತರೆ. ಅದಕ್ಕೋಸ್ಕರ ಇದು ಆರೋಗ್ಯಕರವಾಗಿ ಇರುವಂತ ಈ ಬ್ಯಾಕ್ಟೀರಿಯನ್ನು ವೃದ್ಧಿ ಮಾಡಕ್ಕೆ ಪ್ರೋಬಯಾಟಿಕ್ ಅಂತ ಕರಿತೀವಲ್ಲ, ಅದು ಬೆಳವಣಿಗೆ ಚೆನ್ನಾಗಿರ್ಬೇಕಂದ್ರೆ ಏನ್ ಮಾಡ್ಬೇಕು, ಖಂಡಿತವಾಗಿ ಮಣ್ಣಿನ ಪಾತ್ರೆಯಲ್ಲೇ ಈ ಪದ್ಧತಿನ ಯಾವುದು ಈ ಅಂಬಲಿನ ತಯಾರು ವಿಧಾನ ಅನ್ನೋದು ಮಾಡ್ಬೇಕಾಗತ್ತೆ. ವಿಶೇಷವಾಗಿ ಸ್ನೇಹಿತರೆ, ತೀವ್ರವಾಗಿ ಅನಾರೋಗ್ಯ ಯಾರಿಗಿದ್ರೋ ಅವರು ಈ ಆಹಾರವನ್ನು ಪೂರ್ತಿ ಈ ಗುರುಯಲ್ ಇಲ್ಲ, ಈ ಅಂಬಲಿ ರೂಪದಲ್ಲಿ ತಗೊಳ್ಳಿ. ಎಷ್ಟು ತಗೋಬೇಕಾಗತ್ತೆ, ಒಂದು 6 ರಿಂದ 9 ವಾರಗಳು ಪ್ರತಿದಿನ 4 ರಿಂದ 5 ಸರಿ ಈ ಈ ಅಂಬಲಿಯನ್ನು ಸೇವಿಸಿದ್ರೆ, ನಿಜವಾಗಿ ಇರ್ತಾ ಇದೀನಿ, ಯಾವುದೇ ರೋಗ ಇರಲಿ, ಆ ರೋಗ ಯಾವುದೇ ಇರಲಿ, ಆ ರೋಗದಿಂದ ನೀವು ಆಚೆ ಕಡೆ ಬರೋದು ಸಾಧ್ಯವಾಗತ್ತೆ. ಆಮೇಲೆ ಸಿರಿಧಾನ್ಯವನ್ನು ಗಂಜಿಯಾಗಿ ಸೇವಿಸೋದ್ರಿಂದ ರೋಗಗಳು ಗುಣವಾಗತ್ತೆ ಅಂತ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದ್ವಿ. ಆದ್ರೆ ಅದೊಂದೇ ಇಲ್ಲ, ರೋಗ ವಿರುದ್ಧ ಹೋರಾಡೋ ಶಕ್ತಿ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಿ, ಆದ್ರೂ ಸುಧಾರವಾಗತ್ತೆ, ಹೆಚ್ಚು ಆಗತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇದು ಈ ಅಂಬಲಿಯಿಂದ ಇಷ್ಟೆಲ್ಲ ಫಲಿತಗಳಿರ್ತದೆ, ಇಷ್ಟೆಲ್ಲ ಪ್ರಯೋಜನಗಳಿರ್ತದೆ. ಈ ತಯಾರು ಮಾಡೋ ವಿಧಾನ ನಾವು ನೋಡೋಣ ಒಂದ್ಸರಿ ಸ್ನೇಹಿತರೆ. ಮತ್ತೆ ನೋಡಿ, ಈ ತಯಾರು ಅಂದ್ರೆ ಇಷ್ಟೆಲ್ಲ ಪ್ರಯೋಜನಗಳಿರುವಂತ ಈ ಅಂಬಲಿಯನ್ನು ತಯಾರು ಮಾಡೋ ವಿಧಾನ ಏನಪ್ಪಾ ಅಂದ್ರೆ, ತಯಾರು ಮಾಡಕ್ಕೆ ಏನೇನು ಬೇಕಾಗತ್ತೆ ಅದೆಲ್ಲ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಸಿರಿಧಾನ್ಯದಿಂದ ತಯಾರಿಸಿದಂತ ಈ ಗಂಜಿ ನಮ್ಮ ದೇಹಕ್ಕೆ ತುಂಬಾ ಉಪಯೋಗ ಆಗ್ತದೆ, ಆಗ ತಿಳ್ಕೊಂಡಿದ್ವಿ. ಇದನ್ನು ಕುಡಿದ ನಂತರ ಏನಾಗ್ತದೆ, ಅಲ್ಲಿರುವಂತ ಉತ್ತಮ ಬ್ಯಾಕ್ಟೀರಿಯಾಗಳು ನಮ್ಮ ಕರಳು ಏನಿದೆಯೋ, ಸಣ್ಣ ಕರಳಿದೆಯೋ, ಸಣ್ಣ ಕರಳಕ್ಕೆ ಖಂಡಿತವಾಗಿ ಸೇರ್ಕೊಂತದೆ. ಆ ಕರಳಲ್ಲಿ ಈ ಉತ್ತಮ ಬ್ಯಾಕ್ಟೀರಿಯಾ ಇರುವಾಗ ಏನಾಗ್ತದೆ, ಒಳ್ಳೆ ರಾಸಾಯನಿಕ ಪ್ರಕ್ರಿಯೆಗಳು ನಡೆಸ್ಕೊಂಡಕ್ಕೆ ಈ ಒಳ್ಳೆ ಬ್ಯಾಕ್ಟೀರಿಯಾ ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಇದರಿಂದ ದೇಹ ನಿರೋಧಕ ಶಕ್ತಿನೂ ನಮಗೂ ತುಂಬಾ ಹೆಚ್ಚಾಗತ್ತೆ ಸ್ನೇಹಿತರೆ. ಉತ್ತಮ ಬ್ಯಾಕ್ಟೀರಿಯಾಗಳು ಏನೇನು ರಾಸಾಯನಿಕ ಚರ್ಯಗಳು ಕಾರ್ಯಕ್ರಮಗಳು ಆಗ್ತಾ ಇರ್ತದೋ ಅದಕ್ಕೆಲ್ಲಾನು ಸರಿಯಾದ ಪ್ರಮಾಣದಲ್ಲಿ ಅಗತ್ಯವಿರೋದ್ರಿಂದ ಪೂರೈಸಲು ಮತ್ತೆ ಸಹಾಯ ಮಾಡುತ್ತದೆ.
ಕ್ಯಾನ್ಸರ್ ಅಂತ ಮಹಮ್ಮಾರಿನೂ ಸಹ ಇದು ಗುಣಪಡಿಸುವಂತ ಅವಕಾಶ ಈ ಈ ಅಂಬಲಿಕ್ಕಿದೆ. ಇದೆಲ್ಲ ಒಂದು ಒಳ್ಳೆ ಪ್ರಯೋಜನ. ಸೊ ಅತ್ಯುತ್ತಮ ಪ್ರಯೋಜನ ಅಂತ ಹೇಳ್ಬೋದು. ಅಂದ್ರೆ ಕ್ಯಾನ್ಸರ್ನು ತೆಗೆದುಹಾಕುವಂತ ಶಕ್ತಿ, ಆ ಆ ರೋಗ ನಿರೋಧಕ ಶಕ್ತಿ ನಿಮ್ಗೆ ದೇಹಕ್ಕೆ ನೀಡುತ್ತೆ ಯಾವುದು, ಈ ಅಂಬಲಿ. ಆಮೇಲೆ ಗ್ರೂಯಲ್ ಇಂದ ಈ ವಿಟಮಿನ್ ಬಿ12 ಅನ್ನೋದು ಅತ್ಯುತ್ತಮವಾಗಿ ಸಿಗುತ್ತೆ ಸ್ನೇಹಿತರೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಹೆಚ್ಚಾಗಿ ನಿಮ್ಗೆ ಬಿ12 ಸಿಗತ್ತೆ ಅಲ್ವಾ. ಸೊ ಇದಕ್ಕೋಸ್ಕರ ಏನಂದ್ರೆ, ನಾವು ಈ ಅಂಬಲಿ ಅನ್ನೋದು ಪ್ರತಿ ದಿವಸ, ಅಂದ್ರೆ ಯಾರೇ ಆರೋಗ್ಯ ಚೆನ್ನಾಗಿರೋನು, ಆರೋಗ್ಯ ಇಲ್ಲ ಅಂದ್ರೂ ಪರವಾಗಿಲ್ಲ, ಆರೋಗ್ಯ ಇಲ್ಲ ಅಂದ್ರೆ 6 ರಿಂದ 9 ವಾರ, ಮತ್ತೆ ಪ್ರತಿದಿನ 4 ರಿಂದ 5 ಬಾರಿ ಆ ತರ ತಗೊಳ್ಳಿ. ಆರೋಗ್ಯ ಚೆನ್ನಾಗಿದೆ ಅಂತ ಆದ್ರೂ ಒಂದು ವಾರಕ್ಕೆ ಒಂದು ಸರಿ, ಇಲ್ಲ 2 ವಾರಕ್ಕೆ 10 ದಿವಸಕ್ಕೆ ಒಂದು ಸರಿ, ಇಲ್ಲ 2 ವಾರಕ್ಕೆ ಒಂದು 2-3 ಸಾರಿ ಮಾಡಿಕೊಂಡು ನೀವು ಸೇವನೆ ಮಾಡಿದ್ರೆ ಈ ಅಂಬಲಿ ತುಂಬಾ ನಿಮಗೆ ಸಹಾಯಕಾರಿ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೂ ತಯಾರು ಮಾಡ್ಬೇಕಂದ್ರೆ ಏನ್ ಬೇಕಾಗಿದೆ, ಸಿರಿಧಾನ್ಯ, ಯಾವುದೇ ಸಿರಿಧಾನ್ಯ ತಗೊಳ್ಳಿ. ಸೊ ಒಂದು ಕಪ್ಪು ಸಿರಿಧಾನ್ಯ, ಆಯ್ತಾ. ಆಮೇಲೆ ಅದಕ್ಕೂ ನೀರು 10 ಕಪ್ ಸೇರಿಸಬೇಕಾಗತ್ತೆ. ಇದು ಒಂದು ಬೇಕಾಗಿರುವಂತ ಅಂಶಗಳು, ಪದಾರ್ಥಗಳು. ಅದಾದ್ಮೇಲೆ ಕುದಿಸಿದ ಗ್ರುಯಲ್ ಅಂಬಲಿನ ತಯಾರಿ ವಿಧಾನ ಏನಂತಂದ್ರೆ, ಗಂಜಿಯನ್ನು ಮೊದಲೇ ತಯಾರಿಸಿಕೊಂಡು ಮಣ್ಣಿನ ಪಾತ್ರೆಯಲ್ಲಿ ಹಿಂದೆ ವಿಧಾನದಲ್ಲಿ ನೀಡಲಾಗಿದೆ. ಅಂದ್ರೆ ಈಗಾಗಲೇ ನಾವು ತಿಳ್ಕೊಟ್ಟಿದ್ದ ಪ್ರಕಾರ ಈ ಗಂಜಿಯನ್ನು ಮೊದಲು ತಯಾರು ಮಾಡಿಕೊಂಡು ಮಣ್ಣಿನ ಪಾತ್ರೆಯಲ್ಲಿ ಅದನ್ನು ಸಂಗ್ರಹಿಸಿ ಇಟ್ಕೊಳ್ಳಿ. ಸೊ ಆಮೇಲೆ ಈ ಸಂಗ್ರಹಿಸಿ ಇಟ್ಕೊಂಡು ಅದನ್ನು ನಾವು ಯಾವ ತರ ಮುಚ್ಚಬೇಕು, ಬಟ್ಟದಿಂದ ಮುಚ್ಚಿ ಅದು ಒಂದು 7 ಗಂಟೆಲಿಂದ 10 ಗಂಟೆವರೆಗೂ ಪೂರಾ ನೈಟ್ ಎಲ್ಲ, ಅಂದ್ರೆ ಇಡೀ ನೈಟ್ ಎಲ್ಲ ನೀವು ಹಂಗೆ ಇಟ್ರೆ, ಒಂದ್ ದಿವಸ ಮುಂಚೆ ನೈಟ್ ಅಲ್ಲಿ ತಯಾರು ಮಾಡ್ಕೊಳ್ಳಿ. ಒಂದ್ ದಿವಸ ಮುಂಚೆ ರಾತ್ರಿ ಎಲ್ಲ ತಯಾರು ಮಾಡ್ಕೊಂಡು ಹಾಗೆ ಪೂರ್ತಿ ನೈಟ್ ಇಟ್ಬಿಟ್ಟು ಬೆಳಗ್ಗೆನೆ ನೋಡಿದ್ರೆ ಈ ಪೂರ್ತಿ ಅಂಬಲಿ ತಯಾರಾಗಿರ್ತದೆ. ಅದು ನೀವು ಸೇವನಕ್ಕೆ ತುಂಬಾ ರೆಡಿ ಆಗಿರ್ತದೆ ಸ್ನೇಹಿತರೆ. ಸೊ ಇದಕ್ಕೆ ಏನ್ ಮಾಡ್ಬೋದು, ಏನೇನು ಮಿಶ್ರಣ ಮಾಡ್ಕೋಬಹುದು ಅಂದ್ರೆ, ನಾವು ತಿನ್ನುವಾಗ ಖಂಡಿತವಾಗಿ ಅದಕ್ಕೆ ಏನೇನು ಸೇರಿಸ್ಕೋಬಹುದು, ತರಕಾರಿಯಿಂದ ಮಾಡಿರುವಂಥದ್ದು, ಮತ್ತೆ ಸಾಂಬಾರು, ರಸಂ, ಮತ್ತೆ ಮಜ್ಜಿಗೆ ಯಾವಾಗ ತಯಾರು ಮಾಡುವಾಗ ಮಜ್ಜಿಗೆ ಹಾಕ್ಬಾರ್ದು. ಮಜ್ಜಿಗೆ ಹಾಕಿದ್ರೆ ಏನಾಗ್ತದೆ, ಅದಕ್ಕೆ ಓನ್ಲಿ ನಿಮ್ಗೆ ಲ್ಯಾಕ್ಟೋಲಸ್ ಬ್ಯಾಕ್ಟೀರಿಯಾ ಮಾತ್ರ ಬರ್ತದೆ. ಅದು ನಿಮ್ಗೆ ಜಾಸ್ತಿ ಉಪಯೋಗ ಇಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ತಯಾರು ಮಾಡುವಾಗ ಯಾವುದೇ ಮಜ್ಜಿಗೆ ಹಾಕ್ಬಾರ್ದು. ಇದು ತಯಾರು ಮಾಡಿದ ಆದ್ಮೇಲೆ ನೆಕ್ಸ್ಟ್ ಮರನೇ ದಿವಸ ಬೆಳಗ್ಗೆ ನೀವು ಸೇವನೆ ಮಾಡೋ ಟೈಮಲ್ಲಿ ಈ ಅಂಬಲಿ ಜೊತೆಗೆ ತರಕಾರಿ ಆಗ್ಬೋದು, ರಸಂ ಆಗ್ಬೋದು, ಸಾಂಬಾರ್ ಆಗ್ಬೋದು, ಇಲ್ಲಾಂದ್ರೆ ಚಟ್ನಿಗಳು, ಏನೇ ಚಟ್ನಿಗಳು ಆಗ್ಬೋದು, ಆ ಜೊತೆಗೆ ಈ ಕೊನೆಯದಾಗಿ ಮಜ್ಜಿಗೆ ಇಲ್ಲ ಮೊಸರು, ಆ ಜೊತೆಗೂ ಈ ಅಂಬಲಿ ಸೇರಿಸ್ಕೊಂಡು ಸೇವನೆ ಮಾಡಿದ್ರೆ, ಸೊ ಎಲ್ಲ ನಿಮ್ಗೆ ಒಂದು ಲ್ಯಾಕ್ಟೋಲಸ್ ಬ್ಯಾಕ್ಟೀರಿಯಾನು ನಿಮ್ಗೆ ದೇಹಕ್ಕೆ ಸೇರುತ್ತೆ. ಅದು ಒಳ್ಳೇದಾಗುತ್ತೆ. ಸೊ ಈ ತರ ಸ್ನೇಹಿತರೆ, ಈ ಅಂಬಲಿ ಅನ್ನೋದು ತುಂಬಾ ಪ್ರಾಧಾನ್ಯವಾಗಿದೆ. ಸೊ ದಯವಿಟ್ಟು ಇದನ್ನು ಪ್ರತಿಯೊಬ್ಬರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬಾ ಉತ್ತಮದ ಅಂತ ಹೇಳ್ತಾ, ಇದನ್ನು ಯಾವ ತರ ತಯಾರು ಮಾಡಬೇಕು ಅಂತಂದ್ರೆ, ಈಗ ನೋಡ್ಕೊಳ್ಳಿ. ಸೊ ಈ ಅಂಬಲಿ ತಯಾರು ಮಾಡಕ್ಕೆ ಒಂದು ವಿಧಾನ, ಸೊ ಒಳ್ಳೆ ವಿಧಾನ, ಅದು ನಾನು ನಿಮ್ಗೆ ಒಂದು ವಿಡಿಯೋ ಮುಖಾಂತರ ತೋರಿಸ್ತೇನೆ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತವಾಗಿ ಚೆನ್ನಾಗಿ ಅರ್ಥ ಆಗತ್ತೆ. ಇನ್ನೊಂದು ಏನಂದ್ರೆ, ಇದರಲ್ಲಿ ಪ್ರಮುಖ ಅಂಶಗಳಿದೆ. ಅಂದ್ರೆ ನಾವು ಗಮನಿಸಬೇಕಾದ ಅಂಶಗಳೇನಂದ್ರೆ, ಈ ಕುದಿಸಿದ ಗುರಿಯಲನ್ನು ನೇರವಾಗಿ ಯಾವಾಗ್ಲೂ ಬಿಸಿ ಮಾಡಬಾರ್ದು. ಏನ್ ಮಾಡ್ಬೇಕು ಇದಕ್ಕಂದ್ರೆ, ನೀವು ಬಿಸಿ ಬೇಕಾಗಿದ್ರೆ ಬೆಳಗ್ಗೆಗೆಲ್ಲ ಸ್ವಲ್ಪ ತಣ್ಣದಾಗಿರ್ತದಲ್ಲ, ಸೊ ಈ ಮಣ್ಣಿನ ಪಾತ್ರೆ ಇರ್ತದೆ, ಅವಾಗ ಸ್ವಲ್ಪ ತಣ್ಣಾಗಿ ಸ್ವಲ್ಪ ಜಾಸ್ತಿ ಈ ತಣ್ಣದಾಗಿರುವಾಗ ನೀವೇನ್ ಮಾಡ್ಬೇಕು, ಬಿಸಿ ಮಾಡ್ಕೋಬೇಕಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗಿ ಏನ್ ಮಾಡ್ಬೇಕಂದ್ರೆ, ಡಬಲ್ ಬಾಯ್ಲಿಂಗ್ ಮೆಥಡ್ ಯೂಸ್ ಮಾಡ್ಬೇಕು. ಅಂದ್ರೆ ಒಂದು ಪಾತ್ರದಲ್ಲಿ ಚೆನ್ನಾಗಿ ನೀರು ಬಿಸಿ ಮಾಡಿ ಅದ್ರ ಒಳಗಡೆ ಸ್ವಲ್ಪ ಮಟ್ಟಿಗೆ ಈ ಅಂಬಲಿ ತಗೊಂಡು ಅದ್ರ ಒಳಗಡೆ ಇಟ್ಟಿದ್ರೆ ಸ್ವಲ್ಪ ಬಿಸಿ ಆಗುತ್ತೆ. ಆ ತರ ಬಿಸಿ ಮಾಡ್ಕೊಂಡು ಡಬಲ್ ಬಾಯ್ಲಿಂಗ್ ಮೆಥಡ್ ಬಿಸಿಯನ್ನು ಬಳಸ್ಕೋಬೇಕಾಗತ್ತೆ. ಯಾವುದೇ ಡೈರೆಕ್ಟ್ ಬಿಸಿ ಮಾಡಕ್ಕೆ ಪ್ರಯತ್ನ ಮಾಡಕ್ಕೆ ಹೋಗ್ಬೇಡಿ. ಡೈರೆಕ್ಟ್ ಬಿಸಿ ಮಾಡಿದ ಏನಾಗ್ತದೆ, ಅದ್ರ ಒಳಗಡೆ ಇರುವಂತ ಒಳ್ಳೆ ಬ್ಯಾಕ್ಟೀರಿಯಾ ಸತ್ತು ಹೋಗ್ತದೆ. ಸೊ ಅವಾಗ ನಿಮ್ಗೆ ಅದರಿಂದ ಏನು ಫಲಿತಾಂಶ ಸಿಗಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಇದು ನೀವು ಗಮನಿಸಬೇಕಾದಂತ ಪ್ರಮುಖ ಅಂಶಗಳು ಸ್ನೇಹಿತರೆ. ಈಗ ನೀವೊಂದು ಒಂದು ವಿಡಿಯೋ ತೋರ್ಸಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆ ವಿಡಿಯೋ ನೋಡೋಣ. ಅವಾಗ ನಿಮ್ಗೆ ಪೂರ್ತಿ ಯಾವ ತರ ತಯಾರು ಮಾಡ್ಕೋಬೇಕಂತ ನಿಮ್ಗೆ ಪೂರ್ತಿ ಅರ್ಥ ಆಗತ್ತೆ. ಇವತ್ತಿಂದನೇ ನೀವು ಶುರು ಮಾಡ್ಬೋದು. ಹಾಯ್ ಎವ್ರಿವನ್, ನಾನು ಡಾಕ್ಟರ್ ಸರಳ. ಮಿಲೆಟ್ ಮ್ಯಾಜಿಕ್ಗೆ ಸ್ವಾಗತ. ಮನುಷ್ಯರು ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯೂ ಅಂಬಲಿಯನ್ನು ಸೇವಿಸುತ್ತಿದ್ರು. ಹಾಯ್ ಎವ್ರಿವನ್, ನಾನು ಡಾಕ್ಟರ್ ಸರಳ. ಮಿಲೆಟ್ ಮ್ಯಾಜಿಕ್ಗೆ ಸ್ವಾಗತ. ಮನುಷ್ಯರು ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ,
ಎಲ್ಲಾ ಕಡೆಯೂ ಅಂಬಲಿಯನ್ನು ಸೇವಿಸ್ತಿದ್ರು. ಇದರ ಪ್ರಾಮುಖ್ಯತೆ ಏನು ಅಂತ ಗೊತ್ತಿಲ್ಲದೆ ಇತ್ತೀಚೆಗೆ ನಾವು ಅಂಬಲಿ ಅನ್ನುವುದನ್ನು ಸಂಪೂರ್ಣವಾಗಿ ಮರೆತಿದ್ದೇವೆ. ಇದರಲ್ಲಿರುವ ಒಳ್ಳೆ ಸೂಕ್ಷ್ಮ ಜೀವಿಗಳು ನಮ್ಗೆ ಎಷ್ಟು ಮುಖ್ಯ ಅನ್ನೋದನ್ನು ಪೂರ್ತಿ ಅರ್ಥ ಮಾಡ್ಕೊಳ್ಳಲು ನಮ್ಮ ಇನ್ನೊಂದು ವಿಡಿಯೋ ಮೈಕ್ರೋಬಿಯಲ್ ಇಂಬ್ಯಾಲೆನ್ಸ್ ಅನ್ನುವುದನ್ನು ನೋಡಿ. ಈ ವಿಡಿಯೋಗೆ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ. ಅಂಬಲಿಯನ್ನು ನಾವು ಯಾವುದೇ ಸಿರಿಧಾನ್ಯದ ಅಕ್ಕಿ, ರವೆ ಅಥವಾ ಹಿಟ್ಟಿನಿಂದ ಮಾಡಬಹುದು. ಇವತ್ತು ನಾನು 2 ಕಪ್ ಸಾಮೆ ರವೆ ಬಳಸಿ ಅಂಬಲಿಯನ್ನು ಮಾಡ್ತೀನಿ. ಮೊದಲಿಗೆ ರವೆಯನ್ನು ಘಮ ಬರುವವರೆಗೆ ಹುರಿತೀವಿ. ಹುರಿದೇನೂ ಅಂಬಲಿ ಮಾಡಬಹುದು, ಆದ್ರೆ ಹುರಿದರೆ ರುಚಿ ಜಾಸ್ತಿ. ರವೆ ಸ್ವಲ್ಪ ತಣ್ಣಗೆ ಆದ ನಂತರ ಇದನ್ನು ಒಂದು ಸಲ ಮೆತ್ತಿಗೆ ತೊಳೆದು 6 ಕಪ್ ನೀರೊಂದಿಗೆ ನೆನೆಸ್ತಾರೆ. ಸಿರಿಧಾನ್ಯಗಳನ್ನು 6 ರಿಂದ 8 ಗಂಟೆ ಕಾಲ ನೆನೆಸುವುದು ಅತಿ ಮುಖ್ಯ. 6 ಗಂಟೆಗಳ ನಂತರ ಇನ್ನು 6 ಕಪ್ ನೀರನ್ನು ನಾನು ಒಂದು ಮಣ್ಣಿನ ಮಡಿಕೆಯಲ್ಲಿ ಬಿಸಿ ಮಾಡಲು ಇಡ್ತೀನಿ. 2 ಕಪ್ ಸಿರಿಧಾನ್ಯದ ರವೆಗೆ ಒಟ್ಟು 12 ಕಪ್ ನೀರನ್ನು ಬಳಸ್ತಾ ಇದ್ದೀನಿ. ಅಂದ್ರೆ ರೇಷಿಯೋ 1:6. ನಿಮಗೆ ಅಂಬಲಿ ಇನ್ನೂ ನೀರಾಗಿ ಬೇಕಿದ್ರೆ 1:10 ನೀರು ಕೂಡ ಹಾಕಬಹುದು. ನೀರು ಕುದಿ ಬಂದ ನಂತರ ನಾನು ನೆನೆಸಿದ ಸಿರಿಧಾನ್ಯ ಅದರ ನೀರೊಂದಿಗೆ ಇದಕ್ಕೆ ಹಾಕ್ತೀನಿ. ಇದನ್ನು ಚೆನ್ನಾಗಿ ಕಲಿಸಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನ ಕುದಿಸ್ತಾ ಇದ್ದೀನಿ. ಆಗಾಗ ತಳದಿಂದ ಕಲಿಸ್ಬೇಕು. 15 ರಿಂದ 20 ನಿಮಿಷ ಕುದ್ದ ನಂತರ ಸಿರಿಧಾನ್ಯ ಚೆನ್ನಾಗಿ ಬೆಂದು ಗಂಜಿ ತಯಾರಾಗಿದೆ. ಆದ್ರೆ ಇರಿ, ನಮ್ಗೆ ಬೇಕಾಗಿರೋದು ಗಂಜಿ ಅಲ್ಲ, ಅಂಬಲಿ. ಗಂಜಿಯನ್ನು ನೀವು ಸ್ಟೀಲ್ ಪಾತ್ರೆಯಲ್ಲಿ ಕುದಿಸಿದ್ರೆ ಈಗ ಅದನ್ನು ಮಣ್ಣಿನ ಮಡಿಕೆಗೆ ಹಾಕಿ. ಯಾಕಂದ್ರೆ ಇದರಲ್ಲಿ ಇರುವ ಸಣ್ಣ ತೂತುಗಳು ಗಾಳಿ ಚೆನ್ನಾಗಿ ಆಡಲು ಬಿಟ್ಟು ನಮ್ಗೆ ಬೇಕಿರುವಂತ ಒಳ್ಳೆ ಸೂಕ್ಷ್ಮ ಜೀವಿಗಳು ಬೆಳೆಯಲು ಸಹಾಯ ಮಾಡುತ್ತೆ. ಇದೇ ಕಾರಣಕ್ಕೆ ಒಂದು ಸ್ವಚ್ಛವಾದ ಕಾಟನ್ ಬಟ್ಟೆಯನ್ನ ನಾನು ಮಡಿಕೆ ಮೇಲೆ ಕಟ್ತಾ ಇದ್ದೀನಿ. ಈಗ ಈ ಮಡಿಕೆಯನ್ನ 4 ರಿಂದ 12 ಗಂಟೆಗಳ ಕಾಲ ಹಾಗೆ ಇಡಬೇಕು. ಬೇಸಿಗೆಯಲ್ಲಾದ್ರೆ 4 ಗಂಟೆ ಸಾಕು. ಆದ್ರೆ ಚಳಿಗಾಲ ಆದ್ರೆ ಈ ಮಡಿಕೆಯನ್ನು ಒಂದು ಬೆಚ್ಚಗಿರೋ ಸ್ಥಳದಲ್ಲಿ ಇಟ್ಟು 12 ಗಂಟೆಗಳು ಕಾಯ್ಬೇಕಾಗುತ್ತೆ. ನಿಮ್ಮ ಊರಿನಲ್ಲಿ ಆ ಋತುವಿನಲ್ಲಿ ಹಾಲು ಹೆಪ್ಪಿಗೆ ಹಾಕಿ ಮೊಸರಾಗಲು ಎಷ್ಟು ಸಮಯ ಬೇಕೋ ಅಷ್ಟೇ ಸಮಯ ಇದನ್ನು ಇಡಿ. ನೋಡಿ, ಈಗ ಅಂಬಲಿ ತಯಾರಾಗಿದೆ. ಮುಂಚೆಗಿಂತ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೀವು ಗಮನಿಸಬೇಕಾದ ಕೆಲವು ವಿಷಯಗಳು. ಅಂಬಲಿಯನ್ನು ಹುಳಿ ಬರಿಸಿದ ನಂತರ ಬಿಸಿ ಮಾಡಬಾರದು. ಬಿಸಿ ಮಾಡಿದರೆ ನಮಗೆ ಬೇಕಿರುವ ಸೂಕ್ಷ್ಮ ಜೀವಿಗಳು ಸತ್ತು ಹೋಗುತ್ತವೆ. ಇಲ್ಲಿವರೆಗೂ ಮಾಡಿದ್ದೆಲ್ಲ ವ್ಯರ್ಥ ಆಗುತ್ತೆ. ಬೇಕಿದ್ದರೆ ಬಿಸಿ ನೀರಿನಲ್ಲಿ ಪಾತ್ರೆ ಇಟ್ಟು ಅಥವಾ ಉಗುರು ಬೆಚ್ಚು ನೀರು ಸ್ವಲ್ಪ ಸೇರಿಸಿ ಬೆಚ್ಚಿಗೆ ಮಾಡಿಕೊಂಡು ತಗೊಳ್ಳಿ. ಹುಳಿ ಬರಿಸುವ ಮುಂಚೆ ಮೊಸರು, ಮಜ್ಜಿಗೆ ಅಥವಾ ಹಾಲು ಹಾಕಿ ಹೆಪ್ಪಿಗೆ ಹಾಕಬೇಡಿ. ಇದರಿಂದ ಬರೀ ಲ್ಯಾಕ್ಟೋಬ್ಯಾಸಿಲಿ ಮಾತ್ರ ಬೆಳೆಯುತ್ತವೆ. ನಮಗೆ ವಿವಿಧ ರೀತಿಯಾದ ಸೂಕ್ಷ್ಮ ಜೀವಿಗಳು ಬೇಕು. ತಿನ್ನುವ ಮುಂಚೆ ಬೇಕಿದ್ರೆ ಮೊಸರು ಅಥವಾ ಮಜ್ಜಿಗೆಯನ್ನ ಹಾಕಬಹುದು. ಗಂಜಿ ಕುದಿಸುವಾಗ ಉಪ್ಪು ಹಾಕಬೇಡಿ. ಉಪ್ಪಿನ ಅಂಶ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಮೇಲೆ ಪರಿಣಾಮ ಬೀರುತ್ತದೆ. ತೀವ್ರವಾದ ದೀರ್ಘಕಾಲ ರೋಗಗಳು ಇದ್ದರೆ 3 ಹೊತ್ತು 6 ರಿಂದ 9 ವಾರ ಅಂಬಲಿಯನ್ನೇ ನಿಮ್ಮ ಆಹಾರವಾಗಿ ತಗೊಳ್ಬೇಕು. ಕಾಯಿಲೆ ಬೇಗ ಕಮ್ಮಿ ಆಗಲು ಇದು ಸಹಾಯ ಮಾಡುತ್ತೆ. ಕಾಯಿಲೆ ಇಲ್ಲ ಅಂದರೂ ವಾರಕ್ಕೆ 2-3 ಬಾರಿ ಅಂಬಲಿ ತಗೊಳ್ಳೋದ್ರಿಂದ ನಿಮಗೆ ಅತಿ ಅವಶ್ಯವಾದ ಪ್ರೋಬಯೋಟಿಕ್ ಸೂಕ್ಷ್ಮ ಜೀವಿಗಳು ಹಾಗೂ ವಿಟಮಿನ್ B12 ಸಿಗುತ್ತೆ. ಹಾಗೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಅಂಬಲಿ ಜೊತೆಗೆ ತಿನ್ನುವ ಮುಂಚೆ ತರಕಾರಿ, ಸೊಪ್ಪು, ಸಾರು, ಸಾಂಬಾರು, ಚಟ್ನಿ, ಉಪ್ಪಿನಕಾಯಿ, ಬೇಕಿದ್ರೆ ತಾಟಿ ಬೆಲ್ಲ ಕೂಡ ಹಾಕಬಹುದು. ಹಾಗಿದ್ರೆ
ಈಗಿಂದ ನಿಮ್ಮ ಆಹಾರ ಶೈಲಿಯಲ್ಲಿ ಅಂಬಲಿಯನ್ನು ಖಂಡಿತ ಸೇರಿಸ್ಕೊತೀರಾ ಅಲ್ವಾ? ರೈಟ್ ಸ್ನೇಹಿತರೆ, ಸೊ ಇಷ್ಟೆಲ್ಲ ನಾವು ನೋಡಿದೀವಿ. ಸೊ ಈ ವಿಡಿಯೋಯಿಂದ ಪ್ರತಿಯೊಬ್ಬರಿಗೂ ಅರ್ಥ ಆಗಿರ್ತದೆ ಈ ಅಂಬಲಿನ ತಯಾರು ಮಾಡೋ ವಿಧಾನ, ಮತ್ತೆ ಅದರಿಂದ ಫಲಿತಾಂಶಗಳು ಏನೇನು ಸಿಗತ್ತೆ ಅಂತ. ಖಂಡಿತವಾಗಿ ಇವತ್ತಿಂದನೇ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಈ ಅಂಬಲಿ ತಯಾರು ಮಾಡಿಸ್ಕೊಳ್ಳೋದು ಮತ್ತೆ ಆ ಅಂಬಲಿನ ಸೇವನೆ ಮಾಡೋದು ಒಂದು ಅಳವಡಿಸ್ಕೊಳ್ಳೋಣ.